ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಸೊ ನೆನ್ನೆ ಬಿಗ್ ಬಾಸ್ ನೋಡಿರ್ತೀರಾ ಅಲ್ವಾ ಫ್ರೆಂಡ್ಸ್, ಸರಣಿ ಟಾಸ್ಕ್ಗಳಲ್ಲಿ ಯಾರ್ಯಾರು ವಿನ್ ಆದ್ರು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೆಚ್ಚು ಸೌಂಡ್ ಮಾಡಿದ್ದಂತಹ ಹೆಸರು ಮೋಕ್ಷಿತಾ ಅವ್ರದ್ದು. ಈ ಸರಣಿ ಟಾಸ್ಕ್ಗಳಲ್ಲಿ ಇನ್ನೇನು ಮೋಕ್ಷಿತಾ ಅವ್ರು ಗೆದ್ದೇ ಬಿಟ್ರು, ಮೋಕ್ಷಿತಾ ಅವರೇ ಕನ್ಫರ್ಮ್ ಆಗಿ ಗೆದ್ದಿರೋದು ಅಂತೆಲ್ಲ ಸಾಕಷ್ಟು ಪೋಸ್ಟ್ಗಳು ಬಂದಿದ್ದು. ಬಟ್ ಯಾರು ಊಹೆನೆ ಮಾಡೋಕ್ಕಾಗದಿರುವಂತಹ ಸ್ಪರ್ಧಿ ಈ ಒಂದು ಟಾಸ್ಕಲ್ಲಿ ವಿನ್ ಆಗಿದ್ದಾರೆ. ಎಸ್, ನಮ್ಮ ಧನ್ರಾಜ್ ಅವರು ಈ ಒಂದು ಟಾಸ್ಕ್ಗಳಲ್ಲಿ ವಿನ್ ಆಗಿ ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನು ಪಡ್ಕೊಂಡು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗಿದ್ದಾರೆ. ಸೊ ನಿಮ್ಗೇನು ಅನ್ಸುತ್ತೆ ಫ್ರೆಂಡ್ಸ್? ನನ್ನ ಪ್ರಕಾರ ಧನ್ರಾಜ್ ಅವರು 4ರಿಂದ 5 ವಾರದಿಂದ ತುಂಬಾ ಚೆನ್ನಾಗಿ ಆಟಗಳನ್ನ ಆಡ್ಕೊಂಡು ಬರ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ ಅವರು ಫೈನಲಿಸ್ಟ್ ಆಗ್ತಾರ ಇಲ್ಲ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ನನ್ನ ಪ್ರಕಾರ ಫೈನಲ್ಸ್ಗೆ ಹೋಗುವಂತಹ ಅರ್ಹತೆ ಇರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಇವರು ಕೂಡ ಒಬ್ರು ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ತ್ರಿವಿಕ್ರಮ್ ಹಾಗೆ ಭವ್ಯಗೌಡ ಅವ್ರ ಬಗ್ಗೆ ಹೇಳಬೇಕಂದ್ರೆ ಕಿತ್ತಾಡ್ತಾರೆ, ಒಂದಾಗ್ತಾರೆ ಇದೇ ಆಗೋಗಿದೆ. ಈ ಬಿಗ್ ಬಾಸ್ ಅವರು ಬಿಡ್ತಿರುವಂತಹ ಪ್ರೋಮೋಗಳನ್ನ ನೋಡ್ತಿದ್ರೆ ಇನ್ನೇನು ಇವರಿಬ್ರು ಕಿತ್ತಾಡ್ಬಿಟ್ರು ಮತ್ತೆ ಆಗೋದೇ ಇಲ್ವೇನೋ ಆ ರೀತಿ ಎಲ್ಲ ಪ್ರೋಮೋಗಳನ್ನ ಬಿಡ್ತಿರ್ತಾರೆ. ಬಟ್ ಅಲ್ಲಿ ಎಪಿಸೋಡ್ಗಳನ್ನ ನೋಡಿದಾಗ ಇವರಿಬ್ರು ಆರಾಮಾಗಿ ಕೂತ್ಕೊಂಡು ಇವ್ರ ಮಧ್ಯೆ ಇರುವಂತಹ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆ್ಯಂಡ್ ಆ ಒಂದು ಟೈಮಲ್ಲಿ ಒಂಚೂರು ಟ್ರಿಗರ್ ಆಗ್ತಾರೆ ತ್ರಿವಿಕ್ರಮ್ ಅವರ ಬಾಯಲ್ಲಿ ಬರುವಂತಹ ವರ್ಡ್ಸ್ಗಳನ್ನ ಭವ್ಯ ಅವ್ರಿಗೆ ಕೇಳೋಕ್ಕಾಗೋದಿಲ್ಲ. ಆದರೂ ಕೂಡ ಭವ್ಯ ಅವರು ಕಾಮ್ ಆಗಿ ಈ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡ್ತಿದ್ದಾರೆ. ತ್ರಿವಿಕ್ರಮ್ ಅವರು ಆಡ್ತಿರೋದನ್ನ ನೋಡ್ತಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ 100% ತ್ರಿವಿಕ್ರಮ್ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ, ಯಾವುದೇ ಪಾಯಿಂಟ್ಸ್ ಇಲ್ಲ ಅಂತ ಹೇಳಿ. ಆ್ಯಂಡ್ ಈ ಒಂದು ಸಿಚುವೇಶನ್ ಭವ್ಯ ಅವರು ತುಂಬ ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಭವ್ಯ ಅವ್ರನ್ನ ಬಿಟ್ಟು ಈ ಒಂದು ಸಿಚುವೇಶನ್ ಅಲ್ಲಿ ಬೇರೆ ಯಾರೇ ಇದ್ದಿದ್ರು ಈ ರೀತಿ ಕಾಮಾಗಂತೂ ಇರ್ತಿರ್ಲಿಲ್ಲ ಸಿಚುವೇಶನ್. ಬಟ್ ತ್ರಿವಿಕ್ರಮ್ ಅವರ ರಿಲೇಶನ್ಶಿಪ್, ತ್ರಿವಿಕ್ರಮ್ ಹಾಗೆ ಭವ್ಯಗೌಡ ಅವರ ಫ್ರೆಂಡ್ಶಿಪ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಭವ್ಯಗೌಡ ಅವರು ತುಂಬಾ ಚೆನ್ನಾಗಿ ಆ ಒಂದು ಸಿಚುವೇಶನ್ ನಿಭಾಯಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಭವ್ಯಗೌಡ ಅವ್ರಿಗೆ ಈ ಸ್ಯಾಟರ್ಡೇ ಎಪಿಸೋಡಲ್ಲೂ ಸಹ ಸುದೀಪ್ ಸರ್ ಕಡೆಯಿಂದ ಕ್ಲಾಸ್ ನಡೆಯುತ್ತೆ ಅನ್ಸುತ್ತೆ. ಯಾಕೆ ಅಂದರೆ ನೆನ್ನೆ ತಾನೇ ಅವರು ಬಿಗ್ ಬಾಸ್ ಟಾಸ್ಕ್ ಫಾರ್ಮ್ಯಾಟ್ ಬಗ್ಗೆ ಒಂದು ಟಾಂಟ್ ಅನ್ನ ಮಾಡಿದ್ದಾರೆ. ಈ ರೀತಿ ಆಡ್ಸೋಂಗಿದ್ರೆ ಬಿಗ್ ಬಾಸ್ ಆಟಗಳನ್ನ ಏನಕ್ಕೆ ಆಡಿಸ್ಬೇಕಾಗಿತ್ತು ಅಂತ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಸರಣಿ ಟಾಸ್ಕ್ಗಳಲ್ಲಿ 2 ದಿವಸದಿಂದ ತುಂಬಾ ಚೆನ್ನಾಗಿ ಭವ್ಯಗೌಡ ಅವರು ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಅತಿ ಹೆಚ್ಚು ಪಾಯಿಂಟ್ಸ್ ಗಳನ್ನ ಪಡ್ಕೊಂಡಿರ್ತಾರೆ. ನೆನ್ನೆ ನಡೆದಂತಹ ಕೊನೆ ಟಾಸ್ಕ್ ಅಲ್ಲಿ ಧನ್ರಾಜ್ ಅವರು ವಿನ್ ಆಗ್ತಾರೆ. ಧನ್ರಾಜ್ ವಿನ್ ಆದಾಗ ಬಿಗ್ ಬಾಸ್ ಅವರು ಧನ್ರಾಜ್ ಅವರಿಗೆ ಒಂದು ಅಧಿಕಾರನ ಕೊಡ್ತಾರೆ. ಇರುವಂತಹ ಕಂಟೆಸ್ಟೆಂಟ್ ಗಳಲ್ಲಿ ಯಾರಾದ್ರೂ ಒಬ್ಬ ಕಂಟೆಸ್ಟೆಂಟ್ ನ ನೀವು ಸೆಲೆಕ್ಟ್ ಮಾಡಿ ಅವ್ರ ಹತ್ರ ಇರೋ 50% ಪಾಯಿಂಟ್ ಗಳನ್ನ ನೀವು ತಗೋಬಹುದು ಅಂತ ಹೇಳಿ ಧನ್ರಾಜ್ ಅವ್ರಿಗೆ ಒಂದು ಅಧಿಕಾರನ ಕೊಟ್ಟಿರ್ತಾರೆ. ಈ ಒಂದು ಅಧಿಕಾರನ ಯೂಸ್ ಮಾಡ್ಕೊಂಡಂತಹ ಧನ್ರಾಜ್ ಅವರು ಭವ್ಯ ಹತ್ರ ಇರುವಂತಹ ಪಾಯಿಂಟ್ಸ್ ಅಲ್ಲಿ 50% ಪಾಯಿಂಟ್ ನ ಇವರು ತಗೋತಾರೆ. ಅಂದ್ರೆ ಭವ್ಯ ಅವ್ರ ಹತ್ರ 270 ಪಾಯಿಂಟ್ಸ್ ಇರುತ್ತೆ. ಸೊ ಧನ್ರಾಜ್ ಅವರು 50% ಪಾಯಿಂಟ್ ಅನ್ನ ತಗೊಂಡಾಗ ಭವ್ಯ ಅವ್ರ ಹತ್ರ 135 ಪಾಯಿಂಟ್ಸ್ ಆಗುತ್ತೆ. ಸೊ ಈ ಒಂದು ಕಾರಣಕ್ಕೆ ಫ್ರಸ್ಟ್ರೇಟ್ ಆದಂತಹ ಭವ್ಯ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಈ ರೀತಿ ಆಡ್ಸೋಂಗಿದ್ರೆ ಆಟನ ಆಡ್ಸೋ ಅವಶ್ಯಕತೆನೇ ಇರ್ತಿರ್ಲಿಲ್ವಲ್ಲ. 2 ದಿವಸದಿಂದ ತುಂಬಾ ಕಷ್ಟಪಟ್ಟು ಆಟಗಳನ್ನ ಆಡ್ಕೊಂಡು ಪಾಯಿಂಟ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದು ನಾನು. ಬಟ್ ಇವರು ಒಂದೇ ಸತಿಗೆ ನನ್ನ ಪಾಯಿಂಟ್ಸ್ ಅಲ್ಲಿ ಇರುವಂತಹ ಅರ್ಧ ಪಾಯಿಂಟ್ಸ್ ನ ತಗೊಂಡ್ಬಿಟ್ರು. ಸೊ ಈ ಒಂದು ಕಾರಣಕ್ಕೆ ನಮ್ಗೆ ತುಂಬಾನೇ ಬೇಜಾರಾಗ್ತದೆ. ಸೊ ಅದಕ್ಕೆ ಈ ರೀತಿ ಆಟಗಳನ್ನ ಆಡ್ಸೋಂಗಿದ್ರೆ ಆಟಗಳನ್ನ ಏನು ಕಟ್ಸ್ಬೇಕಾಗಿತ್ತು ಬಿಗ್ ಬಾಸ್ ಅಂತ ತ್ರಿವಿಕ್ರಮ್ ಅವ್ರ ಹತ್ರ ಹೇಳ್ಕೊಂಡು ನನ್ನ ಪಾಯಿಂಟ್ಸ್ ನನ್ಗೆ ಬೇಕು ಅಂತ ತ್ರಿವಿಕ್ರಮ್ ಅವ್ರ ಹತ್ರ ಇವರು ಹೇಳ್ಕೊಂತಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಬಿಗ್ ಬಾಸ್ ಫಾರ್ಮ್ಯಾಟ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿರೋದಕ್ಕೆ ಸುದೀಪ್ ಸರ್ ಸ್ಯಾಟರ್ಡೇ ಎಪಿಸೋಡ್ ಅಲ್ಲಿ ಒಂದಿಷ್ಟು ಕ್ಲಾಸ್ ನ ತಗೋಬಹುದು ಅಂತ ಅನ್ಕೊಂತೀನಿ. ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ತಾರಮ್ಮ ಅವರು ಎಂಟ್ರಿ ಕೊಡ್ತಿದ್ದಾರೆ. ಅಂಡ್ ಸಂಕ್ರಾಂತಿ ಸೆಲೆಬ್ರೇಷನ್ ಅನ್ನ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಿದ್ದಾರೆ. ಆಕ್ಚುಲಿ ಈ ಒಂದು ಸೀಸನ್ ಅಲ್ಲಿ ಯಾವುದೇ ರೀತಿಯಾದಂತಹ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಬಟ್ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸುದೀಪ್ ಸರ್ ಇದೇ ನನ್ನ ಲಾಸ್ಟ್ ಸೀಸನ್ ಅಂತ ಹೇಳಿರೋದಾಗಿರ್ಬೋದು, ಹಾಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ತೋರಿಸ್ತಿರೋದಾಗಿರ್ಬೋದು, ಇದೆಲ್ಲವನ್ನು ನೋಡ್ತಿದ್ರೆ ಇದು ಬಿಗ್ ಬಾಸ್ ಟೀಮ್ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂತ ಕಾಣಿಸ್ತಿದೆ. ಸೊ ಈ ಒಂದು ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಇದೊಂದು ಒಳ್ಳೆ ಗುಡ್ ಎಂಡಿಂಗ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಶೋಗೆ. ಆ್ಯಂಡ್ ಎಸ್, ಇವತ್ತಿನ ಎಪಿಸೋಡ್ ಅಲ್ಲಿ ತಾರಮ್ಮ ಅವರು ಎಂಟ್ರಿ ಕೊಡ್ತಿದ್ದಾರೆ. ತಾರಮ್ಮ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಅಂತಂದ್ರೆ ಮನೆಯಲ್ಲಿ ಒಂಥರ ಬೇರೆ ವೈಬೇ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಅವ್ರು ಎಲ್ರಿಗೂ ಒಂಥರ ತಾಯಿ ಅನ್ನೋ ರೀತಿ ನಡ್ಕೊಂತಿರ್ತಾರೆ. ಆ್ಯಂಡ್ ಅವರು ಕೊಡುವಂತಹ ಸಜೆಷನ್ಸ್ಗಳು ಕಂಟೆಸ್ಟೆಂಟ್ಸ್ಗೆ ತುಂಬಾನೇ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇವರು ಬರೀ ಈ ಒಂದು ಸೀಸನ್ ಅಲ್ಲ, ತಾರಮ್ಮ ಅವರು ತುಂಬಾ ಸತಿ ಬರ್ತಿರ್ತಾರೆ, ತುಂಬಾ ಸತಿ ಬೇರೆ ಸೀಸನ್ಸ್ ಗಳಲ್ಲೆಲ್ಲ ಬಂದಿದ್ದಾರೆ. ಹಾಗೂ ಕೂಡ ಕಂಟೆಸ್ಟೆಂಟ್ಸ್ಗೆ ಒಳ್ಳೆ ಸಜೆಷನ್ಸ್ ಅನ್ನ ಕೊಟ್ಟು ಮನೆಯಿಂದ ಹೊರಗಡೆ ಹೋಗಿರ್ತಾರೆ. ಸೊ ಇಲ್ಲಿ ತಾರಮ್ಮ ಅವರು ಕೊಡುವಂತಹ ಸಜೆಷನ್ಸ್ಗಳು ತುಂಬಾನೇ ಮ್ಯಾಟರ್ ಆಗುತ್ತೆ. ಅಂಡ್ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ಗೆ ಅಂತ ತಾರಮ್ಮ ಅವರು ಬಂದಿರೋದ್ರಿಂದ ಎಳ್ಳು ಬೆಲ್ಲ ತಂದಿದ್ದಾರೆ. ಮನೆಯವ್ರಿಗೆಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಎಳ್ಳು ಬೆಲ್ಲ ತಿನ್ನಿಸಿ, ನೀವು ಒಬ್ಬರಿಗೆ ಒಬ್ರು ಎಳ್ಳು ಬೆಲ್ಲ ತಿನ್ನಿಸಿ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಎಳ್ಳು ಬೆಲ್ಲ ತಿನ್ನಿಸೋ ಪ್ರಕ್ರಿಯೆಯಲ್ಲಿ ತ್ರಿಮೋಕ್ಷಿ ಫ್ಯಾನ್ಸ್ಗಳಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ. ಯಾಕೆ ಅಂದ್ರೆ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರಿಗೆ ಎಳ್ಳು ಬೆಲ್ಲ ತಿನ್ನಿಸ್ತಿರುವಂತಹ ಒಂದು ಕ್ಲಿಪ್ ಇದರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಅವರ ಫ್ಯಾನ್ಸ್ಗೆ ಖುಷಿ ಆಗೋದ್ರಲ್ಲಿ ಡೌಟೇ ಇಲ್ಲ.
ಅಂಡ್ ರಜತ್ ಅವರು ಕೂಡ ಧನರಾಜ್ ಅವ್ರಿಗೆ ಸಾರಿಯನ್ನ ಕೇಳ್ತಿರ್ತಾರೆ. ಕೆಲವೊಂದಿಷ್ಟು ವಾರಗಳಿಂದ ಅವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ದೊಡ್ಡದಾಗೆ ಕ್ಲಾಶಸ್ಗಳಾಗಿರುತ್ತೆ. ಆ ಒಂದು ಕಾರಣಕ್ಕೆ ರಜತ್ ಅವರು ಧನರಾಜ್ ಅವ್ರಿಗೆ ಸಾರಿಯನ್ನ ಕೇಳ್ಬಿಟ್ಟು ಇನ್ ಮುಂದೆ ನಾವು ಹೊರಗಡೆ ಹೋದ್ಮೇಲೂ ಇದೇ ರೀತಿ ಖುಷಿ ಖುಷಿಯಾಗಿ ಚೆನ್ನಾಗಿರೋಣ ಅಂತ ಹೇಳ್ತಿದ್ದಾರೆ. ಅಂಡ್ ಮೋಕ್ಷಿತಾ ಹಾಗೆ ಮಂಜು ಅವರು ಕೂಡ ಇಲ್ಲಿ ಸ್ವಲ್ಪ ಭಾವುಕರಾಗಿದ್ದಾರೆ, ಇಬ್ರು ಕೂಡ ಅಳ್ತಿದ್ದಾರೆ. ಮಂಜಣ್ಣ ಅವರು ಹೇಳ್ತಿದ್ದಾರೆ, ಅವಳು ನನ್ನ ಅಣ್ಣ 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 ಅಂತ ಕರೀತಾಳೆ, ಬಟ್ ಅಣ್ಣನ್ಗಿಂತ ತಂಗಿಗೆ ತುಂಬಾ ಮೆಚ್ಯೂರಿಟಿ ಇದೆ, ಅವಳೇ ತುಂಬಾ ಚೆನ್ನಾಗಿ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತಾಳೆ. ನಾನೇ ಮಾತಾಡುವ ಬಿರ್ಸಲ್ಲಿ ಏನೇನು ಮಾತಾಡ್ತೀನಿ ಏನೇನು ಹೇಳಿರ್ತೀನಿ ಅನ್ನೋದು ಗೊತ್ತಾಗಲ್ಲ. ಸೊ ಈ ಒಂದು ಕಾರಣಕ್ಕೆ ಇಬ್ರು ಸಹ ಸ್ವಲ್ಪ ಎಮೋಷನಲ್ ಆಗಿ ಅಳ್ತಿದ್ದಾರೆ. ಅಂಡ್ ಮೋಕ್ಷಿತಾ ಅವರು ಹೇಳಿದ್ದಾರೆ, ನಮ್ಮಿಬ್ಬರ ಮಧ್ಯೆ ಇರುವಂತಹ ಬಾಂಡಿಂಗ್ ಹೊರಗಡೆ ಹೋದ್ಮೇಲೆ ಇದೇ ರೀತಿ ಉಳಿಸ್ಕೊಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದಾರೆ. ನೆನ್ನೆ ನಡೆದಂತಹ ಎಪಿಸೋಡಲ್ಲೂ ಅಷ್ಟೇ ಗೌತಮಿ ಅವರು ಬ್ಯಾಗ್ ಪ್ಯಾಕ್ ಮಾಡ್ಕೊಂತಿರೋದನ್ನ ನೋಡಿ ಮೋಕ್ಷಿತಾ ಹಾಗೆ ಮಂಜಣ್ಣ ಅವರ ಕಣ್ಣಲ್ಲಿ ನೀರು ಬಂತು. ಸೊ 3 ಜನದ ಮಧ್ಯೆ ಇದ್ದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕ್ಲಿಯರ್ ಆಗಿ ಮತ್ತೆ ಫ್ರೆಂಡ್ಶಿಪ್ ಕಡೆ ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಶೋಗೆ ಒಂದು ಒಳ್ಳೆ ಎಂಡಿಂಗ್ ಅನ್ನ ಕೊಡೋದಕ್ಕೆ 3 ಜನನು ರೆಡಿಯಾಗಿ ನಿಂತಿದ್ದಾರೆ. ಇನ್ನೇನು 1 ವಾರ ಅಥವಾ 2 ವಾರ ಬಿಗ್ ಬಾಸ್ ಶೋ ನಡೀಬಹುದು. ಸೊ ನಿಮ್ಮ ಪ್ರಕಾರ ಇವಾಗಿರುವ ಕಂಟೆಸ್ಟೆಂಟ್ಗಳಲ್ಲಿ ಯಾರ್ಯಾರು ಫೈನಲ್ಸ್ಗೆ ಬರ್ತಾರೆ ಅಂಡ್ ಈ ವಾರ ಯಾರು ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು, ಹಾಗೆ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಅಲ್ಲಿ ಯಾರು ಎಲಿಮಿನೇಟ್ ಆಗಿ ಹೋಗ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಯಾರು ವಿನ್ ಆಗಬೇಕು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.